ಹಾಯ್ ಹೆಲೋ ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜೀರಾ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬ ಸಿಂಪಲ್ ಆಗಿ ಇದು ಬಾಣಂತಿಯರು ತಿನ್ನಬಹುದಾದಂತಹ ಆಹಾರ ಆಗಿರುತ್ತೆ. ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಇದೇ ರೀತಿ ಬಾಣಂತಿಯರ ಆಹಾರ ವಿಡಿಯೋನ ಮಾಡ್ತೀನಿ. ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಹೋಗ್ತೀನಿ ಏನೇನು ಬೇಕಂತ. ಮೊದಲಿಗೆ ತುಪ್ಪ ಹಾಕ್ಕೊಳ್ತಿದ್ದೀನಿ. ಬಾಣಂತಿಯರಿಗೆ ಎಣ್ಣೆಗಿಂತ ತುಪ್ಪ ಮುಖ್ಯವಾಗಿರುತ್ತೆ. ಎಣ್ಣೆ ಕೂಡ ಹಾಕ್ಕೊಳ್ಳಿ, ಬಟ್ ಸ್ವಲ್ಪ ಎಣ್ಣೆನ ಬಳಸಿ ಅಷ್ಟೇ. ತುಪ್ಪನೇ ಮೇನ್ ಇಂಗ್ರೀಡಿಯೆಂಟ್ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಈರುಳ್ಳಿ 1, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ. ಮತ್ತು ರೈಸ್ ತೊಗೊಂಡಿದ್ದೀನಿ. ಯಾವಾಗೂ ಬಾಣಂತಿಯರು ಬಿಸಿ ಬಿಸಿ ಅನ್ನ ತಿನ್ನಬೇಕಲ್ವ, ಸೊ ಇವಾಗ ಮಾಡಿರುವಂತಹ ರೈಸ್ ತೊಗೊಂಡಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಈಗ ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಳ್ತಿದ್ದೀನಿ. ನೋಡ್ಬೋದು ನೀವು, ನಾನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ಆ್ಯಕ್ಚುಲಿ ನನಗೆ ತುಪ್ಪ ಅಷ್ಟಾಗಿ ಇಷ್ಟ ಇಲ್ಲ, ಸೊ ನಾನು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಯಾರಿಗೆ ತುಪ್ಪ ಇಷ್ಟ ಅನ್ನೋರು ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾನು ಇಲ್ಲಿ ಮಾಡ್ತಿರೋದು ಬರೀ ಒಬ್ರಿಗೆ ಮಾತ್ರ ತೋರಿಸ್ತಿದ್ದೀನಿ, ನಾನು ಒಬ್ರಿಗೆ ಮಾತ್ರ ಹೇಗೆ ಮಾಡ್ಕೊಳ್ಳೋದಂತ. ಈಗ ಜೀರಿಗೆನ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಜೀರಾ ರೈಸ್ ಆಗಿರೋದ್ರಿಂದ ಜೀರಿಗೆ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿನ ಹಾಕ್ಕೊತಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರೈಸ್ ಹಾಕ್ಕೊತಿದ್ದೀನಿ. ಈ ಥರ ಒಂದು 2 to 3 ಮಿನಿಟ್ಸ್ ಈ ಥರ ಫ್ರೈ ಮಾಡಿಕೊಡಿ. ನೋಡಿ, ಜೀರಾ ರೈಸ್ ರೆಡಿ ಆಗಿದೆ. ಇದು ಬರೀ ಬಾಣಂತಿಯರಿಗೆ ಮಾತ್ರ ಅಂತ ನಾನು ತೋರಿಸಿದ್ದು. ಈವನ್ ಬ್ಯಾಚುಲರ್ಸ್ ಕ್ಯಾನ್ ಟ್ರೈ ದಿಸ್. ಮತ್ತು ಟಿಫನಿಗೆಲ್ಲರೂ ಮಾಡ್ಕೊಬೋದು. ಬಾಣಂತಿಯರಿಗೆ ಅಂತಲೇ ಅಲ್ಲ ಇದು ಡಿಶ್ ಎಲ್ಲ. ಸೊ ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಇಷ್ಟೇ, ರೆಡಿ ಆಗಿದೆ ಜೀರಾ ರೈಸ್. ನೋಡ್ತಿರ್ಬೋದು ನೀವು ಹೇಗಾಗಿದೆ ಅಂತ. ಸೊ ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸೊ ಸರ್ವ್ ಮಾಡೋ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಅಷ್ಟೇ. ರೆಡಿಯಾಗಿದೆ ಜೀರಾ ರೈಸ್ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇನ್ನೂ ಬೇಕು ಅಂತ ಹೇಳ್ತೀರಾ ನೀವು. ಬಿಸಿ ಬಿಸಿ ಇದ್ದಾಗಲೇ ತಿನ್ನಿ. ತುಂಬ ಟೇಸ್ಟಿ ಮತ್ತು ಹೆಲ್ದಿ ಕೂಡ. ಯಾವುದೇ ರೀತಿ ನಾವು ಅನ್ಹೆಲ್ದಿ ಐಟಮ್ಸ್ನ ಹಾಕಿಲ್ಲ, ಎಲ್ಲ ಹೆಲ್ದಿ ಐಟಮ್ಸ್ನ ಇನ್ಕ್ಲೂಡ್ ಮಾಡಿದ್ದೀವಿ. ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.